ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಕನ್ನಡ ವೆಬ್ ಸೀರೀಸ್ ಬಗ್ಗೆ ಮಾತಾಡೋಣ. ಕನ್ನಡ ವೆಬ್ ಸೀರೀಸು ಯಾರ್ದಪ್ಪ ಅಂದರೆ ಇದು ನಮ್ಮ ವಿಜಯ ರಾಘವೇಂದ್ರ ಅವ್ರದ್ದು. ವಿಜಯ ರಾಘವೇಂದ್ರ ಅವ್ರು ಗೊತ್ತಲ್ಲ ನಿಮಗೆ. ಅವರು ಟಿ ವಿ ಒಂದು ಇದರಲ್ಲೂ ಬರ್ತಾರೆ, ಡ್ಯಾನ್ಸಿಂಗ್ ಇದರಲ್ಲಿ. ಮತ್ತು ಅವರು ಹಳೆ ಸಿನಿಮಾ ಎಲ್ಲ ಭಯಂಕರ ಹಿಟ್. ಸೇವಂತಿ ಪಿಕ್ಚರ್ ಅವಾಗೆಲ್ಲ ಅವರು ಸಿನಿಮಾ ಸಾಂಗ್ ಎಲ್ಲ ಭಯಂಕರ ಹಿಟ್ ಅವಾಗ. ಸೊ ಅವ್ರು ಏನು ಮಾಡಿದ್ದಾರೆ, ರೀಸೆಂಟಾಗಿ ಅವ್ರದ್ದು ಒಂದು ವೆಬ್ ಸೀರೀಸ್ ರಿಲೀಸ್ ಆಗಿದೆ Zee5 ಫೆಬ್ರವರಿ 20 Zee5. ಅದು ಎದರಲ್ಲಿ ರಿಲೀಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ಫ್ರೀ ಆಗಿದೆ. ಅದು ಏನು ಈ ಥರ ಈ ಅಮೆಝಾನು ಫ್ಲಿಪ್ಕಾರ್ಟು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕೊಟ್ಬಿಟ್ಟು ನೋಡ್ಬೇಕು ಅನ್ನೋದು ಏನಲ್ಲ. ಅದು ಫ್ರೀಯಾಗಿ ನೋಡ್ಬೋದು. ವೆಬ್ ಸೀರೀಸು, ಕನ್ನಡ ಸೀರೀಸು ಸೂಪರಾಗಿದೆ. ಸೊ ಹೇಗಿದೆ ಅಂತಂದರೆ, ಈ ಅದರಲ್ಲಿ ನಮ್ಮ ವಿಜಯ ರಾಘವೇಂದ್ರ ಅವರು ಪೊಲೀಸರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದು ಎಲ್ಲಿದಪ್ಪ ಅಂದರೆ, ಮೊದಲು ಸ್ಟೋರಿ ಇದು ಉತ್ತರ ಕರ್ನಾಟಕದ್ದು. ಇದು ನಮ್ಮ ಕಡೆದು ಸೌದತ್ತಿ ಕಡೆದು, ಸೌದತ್ತಿ ಪೊಲೀಸ್ ಸ್ಟೇಷನ್ ಇದರಲ್ಲಿ ನಡೆದಿರೋದು ಅವರು ಇದರಲ್ಲಿ ಸರ್ಕಲಲ್ಲಿ. ಸೊ ಅದು ಏನಪ್ಪ ಅಂದರೆ, ಇದು ಒಂದು ಸೈಕೋ ಕಿಲ್ಲರ್ ಬಗ್ಗೆ ಇದೆ. ಸೈಕೋ ಕಿಲ್ಲರು. ಸೊ ಆ ಒಂದು ಸೈಕೋ ಕಿಲ್ಲರ್ ಮಹಾತ್ಮನ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ, ಅವನು ಸ್ವಲ್ಪ ಮಗಳ ಕಾಳಜಿ ಮನುಷ್ಯನೂ ಇರ್ತಾನೆ, ಸ್ವಲ್ಪ ಇನ್ನೋಸೆಂಟು ಇರ್ತಾನೆ, ಆದರೆ ಭಯಂಕರ ಕ್ರಿಮಿನಲ್ಲು ಇರ್ತಾನೆ. ಅದು ಅನಾಹುತ ತಲೆ ಓಡಿಸ್ತಿರ್ತಾನೆ ಈ ಸಿನಿಮಾಲ್ಲಿ. ಅವನು ಭಯಂಕರ ಬಾದರೆ ನೀವು ಈ ಮಲಯಾಳಂ ಸಿನಿಮಾಲಿ ಎಲ್ಲ ನೋಡ್ತಿರಲ್ಲ, ಮಲಯಾಳಮಲ್ಲಿ ಥ್ರಿಲ್ಲಿಂಗ್ ಮೂವೀಸ್ ಎಲ್ಲ ಭಯಂಕರ ಮಾಡ್ತಾರೆ ಅವರು. ಸೊ ಇದನ್ನು ಅವರ ಸಿನಿಮಾ ಮೀರಿಸೋ ರೇಂಜಿಗೆ, ಅವ್ರ ಸಿನಿಮಾ ಆಯಿತು, ವೆಬ್ ಸೀರೀಸ್ ಆಯಿತು, ಮೀರಿಸೋ ರೇಂಜಿಗೆ ಇದರಲ್ಲಿ ಥ್ರಿಲ್ ಇದೆ, ಸಮಾಧಾನ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ. ಈ ವೆಬ್ ಸೀರೀಸ್ ನೋಡಿದ ಮೇಲೆ ಒಂದು ಥ್ರಿಲ್ಲಿಂಗಲ್ಲಿ ಒಂದು ಸಮಾಧಾನ ಫೀಲ್ ಆಗುತ್ತೆ. ಅಯ್ಯೋ ಒಂದು ಒಳ್ಳೆ ವೆಬ್ ಸೀರೀಸ್ ನೋಡೋದಪ್ಪ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇದರಲ್ಲಿ ಏನು ಕಂಟೆಂಟಪ್ಪ ಅಂತಂದರೆ, ಇದು ಸಿನಿಮಾ ಸ್ಟೋರಿ ಬಗ್ಗೆ ಹೇಳ್ತೀನಿ. ಸೊ ಏನಂದರೆ, ಇದು ಸೈಕೋ ಕಿಲ್ಲರ್ ಮಹಾತ್ಮಂತ. ಅವನು ಏನು ಮಾಡಿದ್ರೆ ತಾನೇ, ಅವನು ಅವನ ವೈಫು ಅವ್ರೇನು ಮಾಡ್ತಿರ್ತಾರೆ, ಈ ಅವನ ಹೆಂಡತಿ ಒಂದು ಸ್ವಲ್ಪ ಚೆನ್ನಾಗಿರ್ತಾಳೆ, ಚೆನ್ನಾಗಿ ಕಾಣ್ತಿರ್ತಾಳೆ. ಅವ್ರಿಗೇನು ಮಾಡಿರ್ತಾನೆ, ಅಲ್ಲಿ ಯಾರೋ ಗುರುತು ಪರಿಚಯ ಇರೋರು ಎದುರಿಗೆಲ್ಲ ಈ KB ಇಲ್ಲ ಗೌರ್ಮೆಂಟ್ ನೌಕರಿಯವರು ಒಂದು ಸ್ವಲ್ಪ ದುಡ್ಡು ಇದ್ದವ್ರು ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಏನು ಮಾಡ್ತಿರ್ತಾನೆ, ಹಾಯ್ ಬಾಯ್ ಮಾಡ್ಕೊಂಬಿಟ್ಟು ಮಾತಾಡ್ಕೊಂಡು ಇರ್ತಾನೆ. ಒಂದಿನ ಯಾವತ್ತು ಅವ್ರಿಗೆ ಚಹಾ ಕುಡಿಯೋಕ್ಕಂತ ಟೀ ಕುಡಿಯೋಕ್ಕಂತ ಮನೆಗೆ ಕರೆಯೋದು. ಮನೆಗೆ ಕರೆದಾಗ ಮನೆಯಲ್ಲಿ ಇವ್ನ ವೈಫ್ ಇರ್ತಾಳಲ್ಲ, ಸೊ ಇವನೇನು ಮಾಡೋದು, ಸೊ ಈಗ ಮನೇಲಿ ಕುಂದಿರ್ಸ್ಬಿಟ್ಟು ಟೀ ಮಾಡಂದಾಗ ಹಾಲಿಲ್ಲ ಅಂತ ಹೇಳ್ಬಿಟ್ಟು ಇವನು ಹಾಲು ತರಕ್ಕೆ ಹೊರಗಡೆ ಹೋಗೋದು. ಸೊ ಆವಾಗ ಅವನ ಹೆಂಡತಿ ಇವರೆಲ್ಲ ಬಂದಿರ್ತಾರಲ್ಲ, ಇವರು ಅಂದರೆ ಏನು ಆಸೆ, ಅವಳು ಇವಳ ಮೇಲೆ ಬಿದ್ದುಬಿಟ್ಟು ಆಸೆ ಹಚ್ಚಿಬಿಟ್ಟು, ಅಂದರೆ ಏನು ಇವನು ನನಗೆ ರೇಪ್ ಮಾಡೋಕ್ಕೆ ಬಂದಿದ್ದ ಅಂತ ಅನ್ನೋ ರೀತಿಯಲ್ಲಿ ಅವ್ರು ಏನು ಮಾಡೋರು, ಕ್ರಿಯೇಟ್ ಮಾಡೋರು, ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ದುಡ್ಡು ಕಿತ್ತಾಯಿದ್ರು ಅವರು. ಯಾರು ಇವ ಸೈಕೋ ಕಿಲ್ಲರ್ ಮುಂಚೆ, ಈ ಕೊಲೆಗಳನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಈ ಥರ ಕ್ಯಾರೆಕ್ಟರ್ ಅವ್ರನ್ನ ಒಂದು. ಸೊ ಏನು ಮಾಡೋನು, ಒಂದು ಈ ಥರ ಒಂದು ಭಯಂಕರ ಜನನ ಟ್ರ್ಯಾಪ್ ಮಾಡಿಬಿಟ್ಟಿರ್ತಾನೆ. ಒಂದು ಗೌರ್ಮೆಂಟ್ ನೌಕರಿ ಅವ್ರನ್ನ, ಬಿಸ್ನೆಸ್ ಮಾಡೋವ್ರನ್ನ. ಸೊ ಏನು ಮಾಡ್ಬಿಟ್ರೆ ಅಂತ ಟ್ರ್ಯಾಪ್ ಮಾಡಿಬಿಟ್ಟಿರ್ತಾನೆ. ಯಾರಾದರೂ ಒಂದು ಸ್ವಲ್ಪ ದುಡ್ಡು ಇದ್ದವ್ರು ಕಂಡ ತಕ್ಷಣ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ಟು ಮನೆಗೆ ಕರೆಸ್ಬಿಟ್ಟು ಕುಂದಿರ್ಸ್ಬಿಟ್ಟು ಟೀ ಮಾಡಂತ ಹೇಳ್ಬಿಟ್ಟು ಅವ್ರ ವೈಫಿಗೆ. ಅವ್ರ ವೈಫ್ ಬಂದ್ಬಿಟ್ಟು ಈ ಹಾಲಿಲ್ಲ ಅಂದ ತಕ್ಷಣ, ಅಯ್ಯೋ ಹಾಲು ಖಾಲಿಯಾಗಿದೆ ಸರ್, ಹಾಲು ತೊಗೊಂಡ್ಬರ್ತೀನಿ, ನೀವು ಒಂದು 5 ನಿಮಿಷ ಕೂತ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗೋಣ. ಸೊ ಬಿಟ್ಬಿಟ್ಟು ಹೋಗೋಣಲ್ಲ ಅಂದರೆ ಇಬ್ಬರು ಸೇರಿ ಟ್ರ್ಯಾಪ್ ಮಾಡೋರು. ಈಗ ಇವನು ಏನು ಮಾಡೋಳು, ಇವಳು ಮೈ ಮಾಟ ತೋರಿಸ್ಬಿಟ್ಟು ಅವ್ರಿಗೆ ಹಿಂಗೆ ಅಟ್ರ್ಯಾಕ್ಟ್ ಮಾಡಿದ ತಕ್ಷಣ ಏನು ಮಾಡೋನು, ಅವಳಾಗಲೇ ಅವ್ರ ಮೇಲೆ ಬಿದ್ದುಬಿಟ್ಟು, ಅಂದರೆ ಇವನು ಬಿದ್ದುಬಿಟ್ಟು ಚೀರಾಡಿದ ತಕ್ಷಣ ಅವ್ನ ಗಂಡ ಒಳಗೆ ಬಂದ ತಕ್ಷಣ ಇಲ್ಲಿ ಇವನ ಮೇಲೆ ಅಪರಾಧ ಹೊರಿಸ್ಬಿಡೋದು ಅವಳು. ಯಾರು ಇವನು ಬಂದಿರ್ತಾನಲ್ಲ ಚಹಾ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ, ಅವನ ಮೇಲೆ ಅಪರಾಧ ಹೊರಿಸ್ಬಿಟ್ಟು ಇವ್ರ ಗಂಡ ಹೆಂಡತಿ ಏನು ಮಾಡೋರು, ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಇಸ್ಕೊಳೋದು ಮಾಡ್ತಿರ್ತಾರೆ. ಸೊ ಒಂದಿನ ಏನಾಗ್ಬಿಡುತ್ತೆ, ಹಿಂಗೆಲ್ಲ ಮಾಡಿ ಒಂದು ಸ್ವಲ್ಪ ದುಡ್ಡು ಮಾಡಿರ್ತಾನೆ, ಬಂಗಾರ ಮಾಡಿರ್ತಾನೆ. ಅವಳು ಛತ್ರಿ ಇವನಿಗಿನ ಅವಳು ಏನು ಮಾಡ್ಬಿಡ್ತಾಳೆ, ಎಲ್ಲ ಎತ್ಕೊಂಡು ಓಡೋಗ್ಬಿಡ್ತಾಳೆ. ಸೊ ಓಡೋಗಾದ ಮೇಲೆ ಏನಾಗುತ್ತೆ, ಅವನಿಗೊಂದು ಮಗಳಿರ್ತಾಳಲ್ಲ, ಸೊ ಮಗಳಿರ್ತಾಳೆ. ಸೊ ಆಮೇಲೆ ಏನಾಗುತ್ತೆ, ಅದು ಅವನಿಗೆ ಇಲ್ಲ, ನಾವು ಹಿಂಗೆಲ್ಲ ಜನರಿಗೆ ತೊಂದರೆ ಮಾಡೋದಕ್ಕೆ ನಮ್ಮ ಲೈಫ್ ಹಿಂಗೆ ಆಗೋತ್ತು, ಹಂಗಾತು ಅಂದ್ಕೊಂಡ್ಬಿಟ್ಟು ತಾನೇ ಏನು ಮಾಡ್ತಾನೆ,
ನಾವು ಒಂದು ಒಳ್ಳೆಯ ಜೀವನ ಮಾಡೋಣ ಅಂದ್ಕೊಂಡು ಏನು ಮಾಡ್ತಾನೆ, ಒಂದು ಕಡೆ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಾದ ಮೇಲೆ ಏನು ಮಾಡ್ತಾನೆ, ಸೊ ಅವನಿಗೆ ದುಡ್ಡು ಸಾಲಲ್ವಲ್ಲ. ಈಗ ಮಗಳ ಆಸೆಗಳನ್ನೆಲ್ಲ ತೀರೋಸೋಕ್ಕೆ ಈಗ 100, 200, 300 ರೂಪಾಯಿ ದಿನ ಕೂಲಿ ಕೊಡ್ತಿರ್ತಾನೆ. ಸೊ ನಾರ್ಮಲ್ ಮನುಷ್ಯ ಇರ್ತಾನೆ, ಇವನ್ನೆಲ್ಲ ಆ ರೇಂಜಿಗೆಲ್ಲ ಇರಲ್ಲ. ಇವು 200, 300 ರೂಪಾಯಿ ದುಡಿತಾ ಇರ್ತಾನೆ. ಅವನ ಮಗಳಿಗೆ ಸ್ಕೂಲ್ ಫೀಸಿಗಾಯಿತು, ಒಂದು ಒಳ್ಳೆ ಊಟ ಆಯಿತು, ಒಂದೆಲ್ಲ ಇಂಥವೆಲ್ಲ ಎಫರ್ಟ್ ಮಾಡೋಕೆ ಅವನ ಕಡೆ ಆಗ್ತಿರಲ್ಲ. ಸೊ ಅವಾಗ ಏನು ಮಾಡಿಬಿಡ್ತಾನೆ ಇವನು, ಇಲ್ಲ ನನ್ನ ಮಗಳಿಗೆ ನಾನು ಒಂದು ಒಳ್ಳೆಯ ಜೀವನ ಕೊಡಬೇಕು, ಸೊ ನಾನು ಹಿಂಗೆ ಮಾಡ್ಬಿಟ್ಟೆ ಅವಳಿಗೆ ಹೆಂಗಪ್ಪ ಅವಳ ಆಸೆಗಳನ್ನ ಹೆಂಗೆ ನಾವು ಪೂರೈಸೋದು ಅಂತ ಹೇಳ್ಬಿಟ್ಟು ಮತ್ತು ಇವನು ಏನು ಮಾಡ್ದಾನೆ, ಸಾಹೇಬ ಅವನ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಈ ಸೈಕೋ ಕಿಲ್ಲರ್ ಸಾಹೇಬ್ ಏನು ಮಾಡ್ತಾನೆ ಅಂದರೆ ಅವನ ಅಕ್ಕಪಕ್ಕದಲ್ಲಿ ಇದ್ದವ್ರ ಹತ್ರ ಅವ್ನು ಸಾಲ ಕೇಳೋದು ಅದು ಮಾಡೋದು ಮಾಡ್ತಿರ್ತಾನೆ. ಸೊ ಅವ್ರು ಏನೋ 100, 200, 300 ಕೇಳಿದಾಗ ಕೊಡೋರು, ಇವನ್ನೆಲ್ಲ ದೊಡ್ಡ ದೊಡ್ಡ ಅಮೌಂಟ್ ಕೇಳಿದಾಗೆಲ್ಲ ಕೊಡ್ತಾ ಇರಲಿಲ್ಲ. ಸೊ ಅದಕ್ಕೆ ಇವ್ನಿಗೆ ಏನು ಮಾಡ್ಬಿಡ್ತಾನೆ, ಅಲ್ಲಿಂದ ಇವನು ಕೊಲೆ ಮಾಡೋದು ಸ್ಟಾರ್ಟ್ ಆಗುತ್ತೆ. ಅದು ಹೆಂಗಪ್ಪ ಅಂತಂದರೆ ಇವನು ಸಾಹೇಬ ಏನು ಮಾಡ್ದಾನೆ, ಈ ದುಡ್ಡು ಇದ್ದವ್ರು ಇರ್ತಾರಲ್ಲ, ಈ ಗೋಲ್ಡ್ ಚೈನ್ ಹಾಕ್ಕೊಂಡ್ಬಿಟ್ಟು ಉಂಗುರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಜೂಮ್ ಜಾಮಾಗಿ ಅಡ್ಡಾಡೋರು ಇರ್ತಾರಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ನೀವು ಸುಮ್ಮನೆ ಹಂಗೆ ಮಾತಾಡ್ತಾ ಅಣ್ಣ ಅಲ್ಲಿ ಇದ್ದು ಸಿಕ್ಬಿಟ್ಟಿದೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಅವ್ರಿಗೆ ಸುಮ್ಮನೆ ಕಿವಿ ತುಂಬೋದು, ತಲೆ ತುಂಬ ಅವ್ರು ಮೊದಲೇ ಆಸೆ ಬೀಳ್ತಿರ್ತಾರೆ. ಆಸೆ ಬೀಳೋ ಜನ ಏನು ಮಾಡಿಬಿಡ್ತಾರೆ, ಹೌದಾ ಅಂದ್ಕೊಂಬಿಟ್ಟು ಅದು ಮತ್ತೆ ಸಿಗ್ಬೇಕಂದ್ರೆ ಏನು ಮಾಡಬೇಕು ಅಂತ ಇವ್ರ ಜೊತೆ ಎಲ್ಲ ಸಲಿಗೆ ಬೆಳೆಸ್ಕೊಂಡು ಏನು ಮಾಡ್ತಾನೆ, ಅವ್ರನ್ನೆಲ್ಲ ಹಿಂಗಣ್ಣ ಅಲ್ಲಿ ನೈಟು ಕೆರೆ ಹತ್ರ ಪೂಜೆ ಮಾಡಿಸಿದ್ರೆ ನಿಧಿ ನಮಗೆ ಸಿಗುತ್ತಂದಣ್ಣ, ಹಾಗೆ ಹಿಂಗೆ ಅಂದ್ಬಿಟ್ಟು ಅವ್ರನ್ನೆಲ್ಲ ಪಳಗಿಸ್ಕೊತಾನೆ, ಬ್ರೈನ್ ವಾಶ್ ಮಾಡಿಬಿಟ್ಟು ಏನು ಮಾಡ್ತಾನೆ, ನದಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಇವನ್ನ ಏನು ಮಾಡ್ತಾನೆ, ಕೆರೆ ಹತ್ರ ಕರ್ಕೊಂಡೋಗಿ ಏನು ಮಾಡ್ತಾನೆ, ಕೊಂದುಬಿಡ್ತಾನೆ. ಪೂಜಾ ಮಾಡೋ ನೆಪದಲ್ಲಿ ಕೊಂದುಬಿಟ್ಟು ಏನು ಮಾಡ್ತಾನೆ, ಅವರು ಗೋಲ್ಡು ದುಡ್ಡು ಗಿಡ್ಡು ಇಟ್ಕೊಂಡು ಹೋಗಿರ್ತಾರಲ್ಲ, ಇವ್ನ ಕೊಂದುಬಿಟ್ಟು ಅದನ್ನೆಲ್ಲ ಕಿತ್ಕೊಂಡು ಏನು ಮಾಡ್ಬಿಟ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಆ ಕೆರೆಯಲ್ಲಿ ಒಂದು ಮೊಸಳೆ ಬಿಟ್ಟಿರ್ತಾರೆ, ಆ ಮೊಸಳೆಗೆ ಬಿಸಾಕ್ಬಿಡು. ಆ ಮೊಸಳೆ ಏನು ಮಾಡೋದು ಪಾಪ, ಅದು ಮೊಸಳೆ ಅಂದ್ರೆ ಗೊತ್ತಲ್ಲ, ಅದು ಯಾವಾಗಾದರೂ ಅದ್ರ ಇದನ್ನೇ ಹಂಗೆ, ಅದು ಜೀವನ ಹಂಗೆ. ಅದು ಏನು ಮಾಡೋದು, ಇವ್ನು ಕಟ್ ಮಾಡಿ ಬಿಸಾಕಿದ್ದು ಏನು ಮಾಡೋದು, ಅದು ಬಾಯಿ ಕಚ್ಚಿ ಬೇಕಾಗಿ ಬೇಡಾಗಿದ್ದು ಹಂಗೆ ಬಿಸಾಕೋದು. ಸೊ ಒಂದು ದಿನ ಏನಾಗ್ಬಿಡ್ತೈತೆ, ಹಾಗೆ ಹರ್ಕೊಂಡು ಒಂದು ದಿನ ದಂಡಿಗೆ ಬಂದುಬಿಡುತ್ತೆ. ಒಂದು ಕೈ ಕಟ್ ಮಾಡಿದ್ದು ದಂಡಿಗೆ ಬಂದುಬಿಡುತ್ತೆ. ಸೊ ಅಲ್ಲಿ ಇವರು ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಒಳಗೆ ಹೋಗ್ತೈತೆ ಅಂತಾರಲ್ಲ, ಸೊ ಹಂಗೆ ದೇವ್ರ ಒಳಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಇದು ಅಲ್ಲಿ ನದಿ ದಂಡಿಗೆ ಬಂದು ಕೆರೆ ದಂಡಿಗೆ ಬಂದು ನಿಂತುಬಿಟ್ಟಿರುತ್ತೆ. ಸೊ ಇದು ಕೈ ಕಟ್ಟಾಗಿದ್ದು, ಸೊ ಅದು ಬಿಟ್ಟಿರುತ್ತೆ ಮೊಸಳಿ. ಸೊ ಹಂಗೆ ಹೋದಾಗ ಅಲ್ಲಿ ಏನಾಗ್ಬಿಡ್ತೈತಿ, ಎಲ್ಲರಿಗೂ ಕಣ್ಣು ಬಿಡ್ತೈತೆ. ಕಣ್ಣು ತಕ್ಷಣವೇ ಹಾಗೆ ಮೊಸಳೆನೂ ಅಲ್ಲಿ ಅಡ್ಡಾಡೋದು ಕಂಡು ಬಿಡುತ್ತೆ. ಅವಾಗ ಎಲ್ಲರೂ ಏನು ಅಂದ್ಕೊಂಡ್ಬಿಡ್ತಾರೆ, ಅಯ್ಯೋ ಮೊಸಳೆ ತಿನ್ನಾಗಿದೆ ಮನುಷ್ಯನ ಅಂದ್ಬಿಟ್ಟು ಇದು ಊರು ತುಂಬ ಹಬ್ಬಿಬಿಟ್ಟಿರುತ್ತೆ. ಸೊ ಇವನು ಏನು ಮಾಡ್ದಾನೆ, ಅದನ್ನೇ ಲಾಭ ತೊಗೊಂಡು ಹಾಗೆ ಎಲ್ಲರನ್ನೂ ನಿಧಿ ಇದೆ ಅಂತ ಕರೆಸ್ಬಿಟ್ಟು ಕೊಲೆ ಮಾಡ್ತಾನೆ ಇರ್ತಾನೆ. ಕೊಲೆ ಮಾಡೋದು ಕಟ್ ಮಾಡೋದು ಮೊಸಳೆ ಹೋಗೋದು, ಯಾವುದು ಒಂದು ಬಾಡಿ ಸಿಕ್ಕಿರಂಗಿಲ್ಲ ಪೊಲೀಸರಿಗೆ. ಸೊ ಇವನು ಹಂಗೇ ನಡೀತಾ ಇರುತ್ತೆ. ಬಟ್ ಎಲ್ಲ ಇದಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ಲ. ಸೊ ಇವನಿಗೆ ಏನಾಗ್ಬಿಡುತ್ತೆ, ಒಂದು ದಿನ ಒಬ್ಬ ಸ್ಕೂಲ್ ಟೀಚರ್ ಇರ್ತಾನೆ. ಈ ಸೈಕೋ ಕಿಲ್ಲರ್ ಮಗಳಿದ್ದಾಳಲ್ಲ, ಮಗಳ ಸ್ಕೂಲಲ್ಲಿ ಅವ ಸ್ಕೂಲ್ ಟೀಚರ್ ಆಗಿರ್ತಾನೆ. ಸೊ ಅವನು ಏನಾಗುತ್ತೆ, ಅವನು ಈ ಸೈಕೋ ಕಿಲ್ಲರ್ ಮಗಳಿಗೆ ಒಂದು ದಿನ ಹಾವು ಕಚ್ಚಿದಾಗ ಇವನೇನು ಮಾಡ್ತಾನೆ, ಈ ಹಾವು ಕಚ್ಚಿದಾಗ ಒಂದು ಇಂಜೆಕ್ಷನ್ ಮಾಡ್ತಾರಲ್ಲ, ಅದನ್ನೆಲ್ಲ ತೊಗೊಂಬಂದು ನೀಟಾಗಿ ಕೊಟ್ಟು ಮಗಳನ್ನ ಆರಾಮ್ ಮಾಡ್ತಾನೆ. ಅದನ್ನು ಸೈಕೋ ಕಿಲ್ಲರು ನೋಡಿರ್ತಾನೆ, ನನ್ನ ಮಗಳಿಗೆ ಹೆಲ್ಪ್ ಮಾಡಿದ್ದು ನೋಡಿರ್ತಾನೆ. ಅವನ ಮಗಳಿಗೆ ಹೆಲ್ಪ್ ಮಾಡಿದ್ದು ಅವನು ಕೃತಜ್ಞತೆ ಸಲ್ಲಿಸ್ತಾನೆ, ಅವು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಒಂದಿನ ಏನಾಗಿರುತ್ತೆ, ಟೀಚರ್ ಇರ್ತಾನೆ, ಆ ಟೀಚರ್ನ ಇವನು ಕೊಂದುಬಿಟ್ಟಿರ್ತಾನೆ. ಸೊ ಹೆಂಗಂತಂದರೆ ಇದು ಹೇಳಿದ್ನಲ್ಲ, ಈ ನಿಧಿಗೆ ಹುಡುಕಕ್ಕೆ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಬಂದು ಕೆರೆ ದಂಡಿ ಹತ್ರ ಬಂದು ಪೂಜೆ ಮಾಡೋ ನೆಪದಲ್ಲಿ ಇವ್ರನ್ನೆಲ್ಲ ಕೊಂದಿರ್ತಾನಲ್ಲ, ಅದೇ ಒಂದು ಕೊಲೆಯನ್ನು ಇವನು ಏನು ಮಾಡ್ಬಿಡ್ತಾನೆ, ಟೀಚರ್ ನೋಡ್ಬಿಟ್ಟಿರ್ತಾನೆ. ಅವನು ಎಂಥ ಮನುಷ್ಯ ಅಂದರೆ ಅವನ ಕೆರೆ ದಂಡೆಗೆ ಹೋಗ್ಬಿಟ್ಟು ಸುಮ್ಮನೆ ಸನ್ಸೆಟ್ ಆಗಿ ಒಂದು ಸ್ವಲ್ಪ ಸಮಾಧಾನಕ್ಕೋಸ್ಕರ
ಕೂತ್ಕೊಳ್ಳೋಂಥ ಮನುಷ್ಯ. ಇವನು ಅದೇ ಯೂಶಲಾಗಿ ಹಂಗೆ ಹೋಗಿರ್ತಾನೆ ಸುಮ್ಮನೆ ಕೆರೆ ಹತ್ರ. ಇವನು ಪರಮಾತ್ಮ ಅಲ್ಲಿ ಕೊಂದುಬಿಟ್ಟು ಈ ಮೊಸಳೆ ಬಿಸಾಕ್ತಿರ್ತಾನಲ್ಲ ಅದನ್ನು ಇವನು ನೋಡಿಬಿಡ್ತಾನೆ ಟೀಚರ್. ನೋಡಿದ ತಕ್ಷಣ ಈಗ ಇವನು ನೋಡಿಬಿಟ್ಟಿರ್ತಾನೆ, ಇವನು ಜನರಿಗೆ ಹೇಳಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ ಆ ಟೀಚರ್ನು ಕೊಂದುಬಿಡ್ತಾನೆ. ಬಟ್ ಇವನು ನನ್ನ ಮಗಳಿಗೆ ಹೆಲ್ಪ್ ಮಾಡಿದವನು ಅನ್ನೋದು ಅವ್ನಿಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸ್ವಲ್ಪ ಹೊತ್ತು ಆದಮೇಲೆ, ಅವ್ನು ಕೊಂದಾದ್ಮೇಲೆ ಗೊತ್ತಾಗುತ್ತೆ ಅವ್ನಿಗೆ. ಅಯ್ಯೋ ಇವನು ನನ್ನ ಮಗಳಿಗೆ ಹೆಲ್ಪ್ ಮಾಡಿದ್ದ, ಹಾಂ ಕಷ್ಟ, ನಾನು ಇವನು ಸಹಾಯ ಹೊಡೆದ್ಬಿಟ್ನಲ್ಲ ಅಂದ್ಬಿಟ್ಟು ಏನು ಮಾಡ್ತಾನೆ ಇವನು, ನಾನು ಈಗ ಮಾಡಬಾರ್ದಾಗಿತ್ತು, ಬೇರೆದವ್ರಿಗೆ ನಾನು ಕಡ್ದುಬಿಟ್ಟು ಮೊಸಳೆಗೆ ಹಾಕಿದಂಗೆ ಇವ್ರನ್ನ ಹಾಕಬಾರ್ದು, ಇವ್ರು ನನಗೆ ಹೆಲ್ಪ್ ಮಾಡೋದವರು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಅಂತ್ಯಕ್ರಿಯೆ ಮಾಡ್ಬೇಕಂದು ಏನು ಮಾಡ್ತಾನೆ ಇವನು ತೆಗೆದು ಅದನ್ನು ಮುಚ್ತಾನೆ. ಮುಚ್ಚಿದಾಗ ಏನು ಹಾಕಿದ್ದು ಅದು ಸ್ವಲ್ಪ ದಿನ ಆದಮೇಲೆ ಮಣ್ಣು ಜರಿದು ಅದು ಬಾಡಿ ಹೊರಗೆ ಕಂಡುಬಿಡ್ತೈತಿ. ಬಾಡಿ ಹೊರಗೆ ಕಂಡಿದ ತಕ್ಷಣ ಮತ್ತೀಗ ಅದು ಒಂದು ಬಾಡಿ ಪೂರಾ ಎಂಟೈರ್ ಬಾಡಿ ಸಿಗುತ್ತಲ್ಲ. ಸೊ ಎಂಟೈರ್ ಬಾಡಿ ಸಿಕ್ಕಾದ್ಮೇಲೆ ಇದು ಯಾರ ಬಾಡಿ, ಏನು ಎಂಥ ಬಾಡಿ ಅಂತೇಳಿ ಟ್ರ್ಯಾಕ್ ಮಾಡೋದಕ್ಕೆ ಪೊಲೀಸರಿಗೆ ಈಸಿ ಆಗುತ್ತೆ. ಸೊ ಅಲ್ಲಿ ವಿಜಯ ರಾಘವೇಂದ್ರ ಅವರು ಬರ್ತಾರೆ, ಫುಲ್ ಬಾಡಿ ಸಿಕ್ಕಿರುತ್ತೆ, ಅದು ಪೋಸ್ಟ್ ಮಾರ್ಟಮ್ಗೂ ಕಳ್ಸೋಕ್ಕೆಲ್ಲ ಇದು ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ನಮ್ಮ ಸೈಕೋ ಕಿಲ್ಲರ್ ಚೆನ್ನಾಗಿ ಸೈಕೋ ಕಿಲ್ಲರ್ ಎಲ್ಲಿರ್ತಾನೆ, ಪೊಲೀಸ್ ಸ್ಟೇಷನಲ್ಲೇ ಇರ್ತಾನೆ. ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡ್ತಿರ್ತಾನೆ, ಇವರಿಗೆಲ್ಲ ಟೀ ಎಲ್ಲ ಕೊಟ್ಕೊಂಡು ಮತ್ತು ಅಲ್ಲಿ ಅವರು ಡಿಸ್ಕಸ್ ಮಾಡ್ತಾ ಇರೋಂಥ ಐಡಿಯಾಗಳನ್ನೇ ಇವನು ತಗೊಂಬಂದ್ಬಿಟ್ಟು ಇಲ್ಲಿ ಇವನು ಕೊಲೆ ಮಾಡೋಕೆ ಉಪಯೋಗಿಸ್ತಿರ್ತಾನೆ. ಹೆಂಗೆ ನಾನು ಕೊಲೆ ಮಾಡಿಬಿಟ್ಟು ಸಿಗಾಕೊಂಡಂಗೆ ಹೆಂಗಿರೋದು ಅಂದ್ಬಿಟ್ಟು ಅಲ್ಲಿಂದನೇ ಇವ್ನಿಗೆ ಐಡಿಯಾ ಸಿಕ್ಕಿರುತ್ತೆ. ಈಗ ಅವರೆಲ್ಲ ನೋಡಿ ಇಂಥದ್ದೆಲ್ಲ ಟ್ರಿಕ್ ಮಾಡಿಬಿಟ್ಟಿದ್ದಾನೆ, ಇಂಥದ್ದೆಲ್ಲ ಐಡಿಯಾ ಮಾಡಿಬಿಟ್ಟಿದ್ದಾನೆ, ಅವ್ನು ಹಿಡಿಯೋದು ಕಷ್ಟ ಆಗ್ತಿದೆ ಅಂತಿರ್ತಾರಲ್ಲ, ಅವ್ರವ್ರು ಡಿಸ್ಕಸ್ ಮಾಡೋದನ್ನು ಆ ಐಡಿಯಾಗಳನ್ನು ಇವ್ನು ತೊಗೊಂಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಯಾಕಂದ್ರೆ ಬಾಡಿ ಸಿಕ್ತು ಅಂತಂದರೆ ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಂದರೆ ಯಾವ ರೀತಿಯಲ್ಲಿ ಸಾಯಿಸಿದ್ದಾನೆ, ಒಡೆದು ಸಾಯಿಸಿದಾನ, ಚಾಕು ಸಾಯಿಸಿದ್ದಾನೆ, ಇದರೆಲ್ಲ ಐಡೆಂಟಿಫಿಕೇಷನಿಂದ ಏನಾಗುತ್ತೆ ಅಂದರೆ ಯಾವ ಥರ ಮನುಷ್ಯ ಅವನು ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಅವ್ರ ಪಕ್ಕದಲ್ಲೇ ಇರ್ತಾನೆ ಇವನು ಸೈಕೋ ಕಿಲ್ಲರ್ ಸಾಯಿಬ. ಅವನು ಭಯಂಕರ ಇದರಲ್ಲಿ ಕಾಮಾಗಿರ್ತಾನೆ, ಅಷ್ಟು ಸಮಾಧಾನ ಆಗಿರ್ತಾನೆ ಮನುಷ್ಯ. ಹಿಡಿಯೋದು ಸ್ವಲ್ಪ ಕಷ್ಟ ಆಗಿರುತ್ತೆ, ಅವನ್ನ ಪ್ರೂವ್ ಮಾಡೋದು, ಇವನು ಸೈಕೋ ಕಿಲ್ಲರ್ನ ಪ್ರೂವ್ ಮಾಡೋದು ಸ್ವಲ್ಪ ಕಷ್ಟನೇ ಆಗಿರುತ್ತೆ, ಡಿಫಿಕಲ್ಟಾಗಿರುತ್ತೆ. ಸೊ ಆ ಬಾಡಿ ಸಿಕ್ಕಿರುತ್ತಲ್ಲ, ಆ ಬಾಡಿ ಸಿಕ್ಕಿದ್ದೀನಿ ಇವರು ಪೊಲೀಸ್ ಸ್ಟೇಷನಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ. ಬಾಡಿ ಸಿಕ್ಬಿಟ್ಟಿದೆ, ಹಿಂಗೆ ಅದು ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು, ಫೋರ್ತ್ ಮಾಸ್ಟಮ್ ಕಳಿಸಿದರೆ ಸೊ ಅಲ್ಲಿ ಐಡೆಂಟಿಫೈ ಆಗೋದು, ಕಿಲ್ಲರ್ನ ಹಿಡಿಯೋಕೆ ನಮ್ಗೆ ಈಸಿ ಆಗುತ್ತೆ. ಇವನಿಗೆ ಅಯ್ಯೋ ಬಾಡಿ ಸಾಕ್ಬಿಟ್ಟಿದೆ, ಈಗ ಇವರು ನಾನು ಸಿಗಾಕೊಂಡ್ಬಿಡ್ತೀನಿ, ಇವ್ರು ಪೋಸ್ಟ್ ಮಾರ್ಟಮ್ ಮಾಡಿದರೆ ಇದಕ್ಕೇನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಇವರು ಡಿಸ್ಕಸ್ ಮಾಡ್ತಿರ್ತಾರೆ, ಈ ತಲೆ ಬೂಡೆ ಸಿಗಬಾರ್ದು, ಅದು ಸಿಗಬಾರ್ದು, ತಲೆ ಬೂಡೆ ಎತ್ಕೊಂಡು ಹೋಗ್ಬಿಡ್ತಾನೆ, ಕದ್ಕೊಂಡು ಹೋಗ್ಬಿಡ್ತಾನೆ ಸಾಯವ. ಎಂಟೈರ್ ಬಾಡಿ ಸಿಗುತ್ತೆ, ತಲೆ ಬೂಡೆ ಕದ್ಕೊಂಡೋಗಿ ಮುಚ್ಚಿಟ್ಬಿಟ್ಟಿರ್ತಾನೆ. ಈಗ ತಲೆ ಬೂಡೆ ಇಲ್ಲದೆ ಅಂದರೆ ಐಡೆಂಟಿಫೈ ಹೆಂಗಾಗುತ್ತೆ, ಐಡೆಂಟಿಫೈ ಆಗೋಲ್ಲ. ತಲೆ ಬೂಡೆಯಿಂದ ಮ್ಯಾಕ್ಸಿಮಮ್ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ, ಇಲ್ಲ ಅಂದರೆ ಭಾಳ ಕಷ್ಟ. ಸೊ ಹಾಗಾಗಿ ಏನು ಮಾಡ್ತಾರೆ, ಇವನು ಕದ್ಕೊಂಡು ಹೋಗಿ ಇಟ್ಕೊಂಡ್ಬಿಟ್ಟಿರ್ತಾನೆ ಸಾಹೇಬ. ಸೊ ಅದಕ್ಕೆ ಸೈಕೋ ಕಿಲ್ಲರ್ನ ವಿಜಯ ರಾಘವೇಂದ್ರ ಅವ್ರು ನೀಟಾಗಿ ಟ್ರ್ಯಾಪ್ ಮಾಡ್ತಾರೆ. ಅವನು ನೀಟಾಗಿ ಟ್ರ್ಯಾಪ್ ಮಾಡಿಬಿಟ್ಟು ಇವನು ಯಾವ ರೀತಿ ಎದಕ್ಕೆ ಕೊಲೆ ಮಾಡ್ತಿದೆ, ಏನು ಮಾಡ್ತಿದೆ ಎಲ್ಲ ನೀಟಾಗಿ ಟ್ರ್ಯಾಕ್ ಮಾಡಿ, ಸೊ ಫೈನಲಲ್ಲಿ ಇವನೇ ಕಿಲ್ಲರ್ ಅಂದ್ಬಿಟ್ಟು ಗೊತ್ತಾಗುತ್ತೆ. ಕಿಲ್ಲರ್ ನಮ್ಮ ಪಕ್ಕದಲ್ಲೇ ಇದ್ದಾನೆ ಅನ್ನೋದು ಅವ್ರಿಗೆ ಲೇಟಾಗಿ ಐಡೆಂಟಿಫೈ ಆಗುತ್ತೆ. ಸೊ ಅದು ಹೆಂಗೆ ಐಡೆಂಟಿಫೈ ಆಗುತ್ತೆ ಅಂದರೆ, ಇವನೊಬ್ಬನು ನಿಧಿ ಸಿಗುತ್ತೆ ಅಂದ್ಬಿಟ್ಟು ಒಬ್ಬನ್ನ ಕರ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿರ್ತಾನಲ್ಲ, ಸೊ ಅವನ ಮೊಬೈಲ್ ಇವ ಏನು ಮಾಡಿರ್ತಾನೆ, ಅವನ ಫ್ರೆಂಡಿಗೆ ಉಪಯೋಗಿಸೋಕೆ ಕೊಟ್ಟಿರ್ತಾನೆ. ಅದು ಆ ಏರಿಯಾ ನೆಟ್ವರ್ಕ್ ಇದಕ್ಕೆ ಕನೆಕ್ಷನ್ಗೆ ಗೊತ್ತಾಗುತ್ತೆ. ಈ ಏರಿಯಲ್ಲಿ ಇದು ಸತ್ತೋಗಿರ್ತಾನಲ್ಲ, ಈ ಒಂದು ಕೈ ಸಿಕ್ಕಿರುತ್ತಲ್ಲ, ಇದಕ್ಕೆ ಬಂದಾಗ ಯಾವುದಪ್ಪ ಇದು ದೇವ್ರ ಒಳಗೆ ಬಿಡೋಕ್ಕೆ ಬಂದಾಗ ಅಲ್ಲೊಂದು ಕೈ ಕಟ್ ಮಾಡಿ ಸಿಕ್ಕಿರುತ್ತಲ್ಲ, ಸೊ ಇವನು ಅದರಲ್ಲಿ ಕೈಯಲ್ಲಿ ಒಂದು ಉಂಗುರ ಇರುತ್ತೆ, ಇದು ನಮ್ಮ ಊರು ಗೌಡ್ರದೇ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿರೋರು ಐಡೆಂಟಿಫೈ ಮಾಡಿರ್ತಾರೆ. ಸೊ ಅವನ ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಮೊಬೈಲ್ ಇರುತ್ತಲ್ಲ, ಅವನ ಮಗಳು ಒಂದು ಸ್ವಲ್ಪ ಮೊಬೈಲ್ ಆಸೆ ಬಿದ್ದಿರ್ತಾಳೆ ಅಂದ್ಬಿಟ್ಟು ಏನು ಮಾಡ್ತಾನೆ, ಆ ಮೊಬೈಲ್ನ ಇಟ್ಕೊಂಡ್ಬಿಟ್ಟಿರ್ತಾನೆ ಅವನ ಕಡೆನೇ. ಅವನ ಮಗಳು ಕೇಳಿದಾಗ ಯೂಸ್ ಮಾಡೋಕ್ಕೆ ಕೇಳಿದಾಗ ಕೊಡ್ತಿರ್ತಾನೆ. ಸೊ ಒಂದಿನ ಏನು ಮಾಡ್ತಾನೆ, ಅವನ ಫ್ರೆಂಡಿಗೂ ಬೇಕಂದ್ಬಿಟ್ಟು ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾನೆ. ಸೊ ಅಲ್ಲಿಂದ ಈಗ ಇದು ಸತ್ತೋಗಿರ್ತಾನಲ್ಲ, ಅದು ಅವನ ಮೊಬೈಲ್ ಆಗಿರುತ್ತಲ್ಲ,
ಸೊ ಸತ್ತು ಹೋದಾಗ ಇವ್ನ ಮೊಬೈಲ್ ಎಲ್ಲಿ ಹೋಯ್ತು ಏನು ಹೋಯ್ತು ಅಂತ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಟ್ರ್ಯಾಕ್ ಮಾಡಬೇಕಾದ್ರೆ ಆ ಮೊಬೈಲ್ ಎಲ್ಲಿದೆ ಏನಿದೆ ಅಂತ ನೋಡಿದಾಗ ಆ ಮೊಬೈಲ್ ಇವನ ಹತ್ರ ಇರುತ್ತೆ. ಯಾರು ಈ ಸೈಕೋ ಕಿಲ್ಲರ್ ಹತ್ರ. ಅದು ಇವನಿಗೆ ಗೊತ್ತಿರಲ್ಲ ನಾನು ಈ ಕಾರಣದಲ್ಲಿ ಸಿಗಾಕ್ಕೊಂತೀನಿ ಅಂತೇಳಿ, ಈ ಥರ ನಾನು ಟ್ರ್ಯಾಕ್ ಮಾಡ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ಆ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡ್ಕೊಂಡು ಬಂದಂಗೆಲ್ಲ ಈ ಪರಮಾತ್ಮ ಕೈ ಸಿಗ್ತಾನೆ. ಸೈಕೋ ಕಿಲ್ಲರ್ ಇವನು ಎಲ್ಲೂ ಇರಲ್ಲ, ಬಗ್ಲಲ್ಲೇ ಇರ್ತಾನೆ. ಪೊಲೀಸ್ ಸ್ಟೇಷನಲ್ಲಿ ಅವ್ರಿಗೆ ಸಹಾಯ ಮಾಡ್ಕೊಂಡು ಅಲ್ಲೇ ಇರ್ತಾನೆ. ಸೊ ಸಿಕ್ಕದಾಗ ಏನಾಗುತ್ತೆ, ಸೊ ನಿಧಾನಕ್ಕೆ ಅವ್ನಿಗೆ ಬಾಯಿ ಬಿಡಿಸೋಕೆ ಟ್ರೈ ಮಾಡ್ತಾರೆ. ಸೊ ಬಟ್ ಇವನು ಭಯಂಕರ ಕಾಮಾಗಿರ್ತಾನೆ, ಭಯಂಕರ ಸಮಾಧಾನ ಆಗಿರ್ತಾನೆ. ಇವನು ಒಂದು ಸ್ವಲ್ಪ ಕ್ಲೋಸಾಗಿ ಮಾತಾಡಿ ಒಂದು ಸ್ವಲ್ಪ ನೀಟಾಗಿ ಮಾತಾಡಿದ್ರೆ ಸೊ ಅವನು ಏನು ಮಾಡ್ತಾನೆ, ಮನಸ್ಸಲ್ಲಿ ಇರೋದನ್ನು ಹೇಳ್ತಾ ಇರ್ತಾನೆ. ಸೊ ಬಡ್ದ್ರೆ ಹೇಳ್ತಿರಂಗಿಲ್ಲ ನಾವು. ಸೊ ಇವನು ಹೆಂಗೆ ಬಾಯಿ ಬಿಡಿಸೋದು, ಬಾಯಿ ಎಲ್ಲ ಬಿಡಿಸ್ತಾರೆ, ಬಟ್ ಪ್ರೂಫ್ ಎಲ್ಲಿದ್ದಾರೆ? ಪ್ರೂಫ್ ಯಾವುದು ಇರೋಂಗಿಲ್ಲ. ಎಲ್ಲ ಬಾಡಿನ ಪೀಸ್ ಮಾಡಿ ಮೊಸಳೆಗೆ ಹಾಕ್ಬಿಟ್ಟಿರ್ತಾನೆ. ಸೊ ಇವ ಹೇಳಿದ್ದು ಅದು ನಿಂದಿರೋದಿಲ್ಲ. ಕೋರ್ಟಲ್ಲಿ ಕೇಸು ಇದಾಗಬೇಕು, ಪ್ರೂವ್ ಆಗಬೇಕು ಅಂದರೆ ಪ್ರೂಫ್ಸ್ ಬೇಕು. ಪ್ರೂಫ್ಸಿಗೆ ಏನೈತೆ, ಎಲ್ಲ ಬಾಡಿ ಕೊಂದಾಗ್ಬಿಡೋದು. ಅದರಲ್ಲಿ ಈ ಟೀಚರ್ ಬಾಡಿ ಮುಚ್ಚಾಕಿರುತ್ತಾನಲ್ಲ ಅವನು, ಟೀಚರ್ ಬಾಡಿ ಮುಚ್ಚಾಕಿರೋದಲ್ಲ, ಆ ಬಾಡಿ ಸಿಕ್ಕಿರುತ್ತಲ್ಲ, ಆ ಒಂದು ಕೇಸಲ್ಲಿ ನೀವು ಒಳಗಡೆಗೆ ಐಡೆಂಟಿಫೈ ಆಗ, ಆ ಒಂದು ಕೇಸಲ್ಲಿ ಇವನ ಅಗೇನ್ಸ್ಟ್ ಪ್ರೂಫ್ ಸಿಕ್ಕದೆ ಅದು ತಲೆಬುಡನು ಕದ್ಕೊಂಡು ಹೋಗ್ಬಿಟ್ಟಿರ್ತಾನೆ ಇವನು ಪರಮಾತ್ಮ. ಈಗ ಅದು ತಲೆಬುಡ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇದು ಮಾಡಬೇಕು. ಸೊ ಅದನ್ನು ಹಿಂಗೆ ತಲೆಬುಡ ಹಿಂಗೆ ಮುಚ್ಚಿಟ್ಟಿದ್ದೀನಂತ ಅವನ ಕಡೆಯಿಂದನೇ ನಿಧಾನಕ್ಕೆ ಅವ್ನು ಟ್ರ್ಯಾಕ್ ಮಾಡಿ ಅವನ ಕೈಯಿಂದನೇ ಬಾಯಿಂದ ಬಿಡಿಸ್ಬಿಟ್ಟು ಇಲ್ಲಿ ಮುಚ್ಚಿಟ್ಟಿದ್ದೀನಿ ಅಂತೇಳಿ ಅಲ್ಲಿಗೆ ಹೋಗಿ ಆ ಬುಡೆ ತೊಗೊಂಡು ಮ್ಯಾಚ್ ಮಾಡಿ ಅವ್ನು ಹೇಳಿದ್ದೆಲ್ಲ ರೆಕಾರ್ಡ್ಸ್ ಮಾಡಿ ಸಬ್ಮಿಟ್ ಮಾಡಿ ಆಮೇಲೆ ಅವನಿಗೆ ಶಿಕ್ಷೆ ಆಗುತ್ತೆ. ಸೊ ಇವನು ಒಂಥರ ವಿಚಿತ್ರ ಸೈಕೋ ಕಿಲ್ಲರ್. ಸೌದತ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಎಲ್ಲರೂ ಒಂದು ಸಾರಿ ನೋಡುವಂಥ ಸಿನಿಮಾ ಇದು. ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ಲ, ಇದೊಂದು ಸೈಕೋ ಕಿಲ್ಲರ್ ಸಿನಿಮಾ. ಸೊ ಒಂದು ಈ ಥ್ರಿಲ್ಲಿಂಗ್ ಆಗಿ ನೋಡೋಕೆ ಯಾರು ಇಷ್ಟಪಡ್ತೀರ ಸಿನಿಮಾ, ಇದು ಸಿನಿಮಾ ಲವರ್ಗಾಗಿರುವಂಥ ಸಿನಿಮಾ. ಇದು ನಾರ್ಮಲಾಗಿ ಕಮರ್ಷಿಯಲ್ ಆಗಿ ಎಲ್ಲರೂ ಎಂಟರ್ಟೈನ್ಮೆಂಟ್ಗಾಗಿ ನೋಡುವಂಥ ಸಿನಿಮಾಕರಲ್ಲ, ಸಿನಿಮಾ ಲವರ್ ನೋಡುವಂಥ ಸಿನಿಮಾ. ಆಮೇಲೆ ಈ ಮಲಯಾಳಂ ಥ್ರಿಲ್ಲಿಂಗ್ ಸಿನಿಮಾನ ಮೀರಿಸುವಂಥ ಸಿನಿಮಾ ಇದು ವೆಬ್ ಸೀರೀಸಲ್ಲಿ ರೀತಿಯಲ್ಲೂ 7 ಎಪಿಸೋಡ್ ಆಗಿ ಬಿಟ್ಟಿದ್ದಾರೆ. ಅದು ಇಲ್ಲದೇನೂ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ, Zee5 ಅವರು ಒಂದು ಸಿನಿಮಾ ರೂಪದಲ್ಲೂ ರಿಲೀಸ್ ಮಾಡೋದು ಟ್ರೈ ಮಾಡ್ತಾ ಇದ್ದಾರೆ. ಅದು ಸಿನಿಮಾ ರೂಪದಲ್ಲಾದರೂ ನೋಡಿ, ಇಲ್ಲ ವೆಬ್ ಸೀರೀಸ್ ರೂಪದಲ್ಲಾದರೂ ನೋಡಿ. ಅದೇನು ಅಷ್ಟು ದೊಡ್ಡ ಡ್ಯೂರೇಷನ್ ಸಿನಿಮಾ ಏನಲ್ಲ, ಅದು 2.5 hours ಇದೆ ಅಷ್ಟೇ. ಸೊ ಎಲ್ಲರೂ ಕೂತ್ಕೊಂಡು ಬಿಂದಾಸಾಗಿ ನೋಡುವಂಥದ್ದು. ಸೊ ಸೂಪರ್ ಥ್ರಿಲ್ಲಿಂಗ್ ಆಗಿದೆ. ಸೊ ಈ ಥರ ವೆಬ್ ಸೀರೀಸು ಎಲ್ಲೂ ನನಗನ್ಸಿದ ಪ್ರಕಾರ ಈ ಥರ ನೀಟಾಗಿ ತೋರಿಸಿರೋದು ಮಲಯಾಳಮಲ್ಲಿ ಕಾಮನ್, ಬಟ್ ಕನ್ನಡದಲ್ಲಿ ಇದೇ ಫಸ್ಟು ಅಂತ ನಾನು ಅನ್ಕೊತೀನಿ. ಮತ್ತು ಈ ಥರದಲ್ಲಿ ಹಿಂದಿಯಲ್ಲೂ ರೀಸೆಂಟಾಗಿ ಒಂದು ಯಾವುದೋ ಬಂದಿತ್ತು, ರಾಕ್ಷಸ್ ಚಾಪ್ಟರ್ 1 ಅಂತೇಳಿ ಹಿಂದಿಯಲ್ಲಿ. ಅದರಲ್ಲಿ ಅವನು ಯಾರೋ ಒಬ್ಬ ಇದ್ದಾನೆ, ಅದ್ರ ಬಗ್ಗೆ ಮುಂದಿನ ವೀಡಿಯೋಲ್ಲಿ ನಾನು ನೆಕ್ಸ್ಟಲ್ಲಿ ವೀಡಿಯೋಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದು ಸೂಪರಾಗಿದೆ. ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋಲ್ಲಿ ಹೇಳ್ತೀನಿ. ಇದು ಮಿಸ್ ಮಾಡದೆ ಎಲ್ಲರೂ ಆರಾಮ್ಸರಿ ಕೂತ್ಕೊಂಡು ಎಲ್ಲರೂ ಟ್ರಾವೆಲ್ ಮಾಡ್ತಾಯಿದ್ರೆ ಆರಾಮ್ಸರಿ ಕೂತ್ಕೊಂಡು ನೋಡಿ. ಆಮೇಲೆ ಇದರಲ್ಲಿ ಯಾವುದೇ ಥರ ಅಂತ ಯಾವುದೇ ಅಡಲ್ಟ್ ಸೀನ್ ಆಯಿತು ಅದೆಲ್ಲ ಏನೂ ಇಲ್ಲ. ಸಿನಿಮಾ ನೀಟಾಗಿದೆ. ವಿಜಯ ರಾಘವೇಂದ್ರ ಅವ್ರ ಕಂಬ್ಯಾಕ್ ಸಿನಿಮಾ ಅನ್ಬೋದು. ಕಂಬ್ಯಾಕ್ ಒಂದು ಒಳ್ಳೆ, ಆಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ವೆಬ್ ಸೀರೀಸ್ ಅನ್ಬೋದು. ಎಲ್ಲರೂ ಕೂತ್ಕೊಂಡು ನೋಡುವಂಥದ್ದು. ದಯಮಾಡಿ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಈ ಥರ ಸಿನಿಮಾಗಳನ್ನು ವೆಬ್ ಸೀರೀಸನ್ನು ನಾವು ನೋಡಿ ಪ್ರೋತ್ಸಾಹಿಸಿದ್ರೇ ಅವರು ನೆಕ್ಸ್ಟ್ ಇದೇ ಥರದ್ದು ಇನ್ನೊಂದು ತೆಗೆಯೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇದು ಯಾರ್ದು ಇದಪ್ಪ ಅಂದರೆ ಬ್ಯಾನರ್ ಅಂದರೆ ಈ ತರುಣ್ ಅವ್ರದ್ದು ಈ ರಾಬರ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ ಆ ತರುಣ್ ಅವರು. ಸೊ ಅವರೆಲ್ಲ ನೀಟಾಗಿ ಡೈರೆಕ್ಷನ್ ಮಾಡಿರ್ತಾರೆ. ಸೊ ವೆಬ್ ಸೀರೀಸ್ ಹಾಕಿ ಸೂಪರಾಗಿದೆ. ಡೈರೆಕ್ಟ್ ಮಾಡಿದ್ದು ಬೇರೆದವರು, ತರುಣ್ ಅಲ್ಲ, ಬೇರೆದವರು. ಸೊ ಸೂಪರಾಗಿದೆ. ಎಲ್ಲರೂ ನೋಡುವಂಥದ್ದು. ಎಲ್ಲರೂ ನೋಡಿ ಆನಂದಿಸಿ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.